Dear students, at the last class, part 1, in that section, I told you the summary of the poem Quality of Mercy and its analysis and multiple choice questions. In the second part, dear students, we would like to see some of the points which we left. Okay, dear students, I would like to start that the poem. Okay, the poem's points are like that. Let us see. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂತಹ ಪೋಯಮ್ದಲ್ಲಿ ಮುಖ್ಯ ಪಾಯಿಂಟ್ಸ್ಗಳನ್ನು ನಾವು ಕಣ್ಣಾಯಿಸೋಣ. This poem is in the form of monologue. Monologue means it's a long speech made by a single person. Here, the speech is made by Portia. A moneylender named Shylock had given Antonio a loan. He can't repay him according to the contract between the two men. Shylock can now demand a pound of flesh from Antonio's part of Antonio's body as payment. Shylock wants to cut it from Antonio's heart, which of course will kill him. There entered the Portia, disguised herself as a man so that she can defend Antonio in the court of law. Okay, dear students, this poem is in the form of monologue. ಇದೊಂದು ಮೊನೋಲಾಗ್ದಲ್ಲಿದೆ. ಮೊನೋಲಾಗ್ ಮೀನ್ಸ್ ಒಬ್ಬನೇ ವ್ಯಕ್ತಿ ಮಾತನಾಡ್ತಕ್ಕಂಥದ್ದು ಅಂತ. ಹಿಯರ್ ದ ಸ್ಪೀಚ್ ಈಸ್ ಮೇಡ್ ಬೈ ಪೋರ್ಸಿಯಾ. ಈ ಕವಿತೆಯಲ್ಲಿ ಪೋರ್ಸಿಯಾ ವಾದವನ್ನು ಮಾಡ್ತಾ ಇದ್ದಾಳೆ ಡ್ಯೂಕ್ನ ಮುಂದೆ. ಎ ಮನಿ ಲೆಂಡರ್ ನೇಮ್ಡ್ ಸೈಲಾಕ್ ಹ್ಯಾಡ್ ಗಿವನ್ ಆಂಟೋನಿಯೋ ಅ ಲೋನ್. ಸಾಲ ಕೊಟ್ಟಿರ್ತಾನೆ ಶೈಲಾಕ್ ಅಂತಕ್ಕಂತಹ ಮನಿ ಲೆಂಡರ್ ವ್ಯಾಪಾರಸ್ಥ, ಬಡ್ಡಿ ವ್ಯಾಪಾರಿ ಆಂಟೋನಿಗೆ ಸಾಲ ಕೊಟ್ಟಿರ್ತಾನೆ. ಹಿ ಕಾಂಟ್ ರಿಪೇ ಹಿಮ್, ಅವನಿಗೆ ಕೊಡ್ಲಿಕ್ಕಾಗಲ್ಲ ಮರಳಿ. ಅಕಾರ್ಡಿಂಗ್ ಟು ದ ಕಾಂಟ್ರಾಕ್ಟ್ ಬಿಟ್ವೀನ್ ದ ಟೂ ಮೆನ್, ಶೈಲಾಕ್ ಕ್ಯಾನ್ ನೌ ಡಿಮ್ಯಾಂಡೆಡ್ ಅ ಪೌಂಡ್ ಆಫ್ ಫ್ಲೆಶ್ ಫ್ರಮ್ ಎನಿ ಪಾರ್ಟ್ ಆಫ್ ಆಂಟೋನಿಯೋಸ್ ಬಾಡಿ ಆ್ಯಸ್ ಪೇಮೆಂಟ್. ಈಗ ಶೈಲಾಕ್ ಅವನಿಗೆ ಕೊಡದೆ ಆದ್ದರಿಂದ ಆ ಕಾಂಟ್ರಾಕ್ಟ್ ಪ್ರಕಾರ ಆ ಬಾಂಡ್ ಪೇಪರ್ದಲ್ಲಿ ಬರೆದ ಹಾಗೆ ಏನು ಬರೆದಿರ್ತದೆ ಅದರ ಹಾಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಅಂದರೆ ಏನು, ಆತನ ದೇಹದಿಂದ ತುಂಡು ಮಾಂಸವನ್ನು ಯಾವುದೇ ಪಾರ್ಟ್ಗಳಿಂದ ತೆಗೆದುಕೊಳ್ಳಿಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಅಂತ. ಶೈಲಾಕ್ ವಾಂಟ್ಸ್ ಟು ಕಟ್ ಇಟ್ ಫ್ರಮ್ ಆಂಟೋನಿಯೋಸ್ ಹಾರ್ಟ್ ವಿಚ್ ಆಫ್ ಕೋರ್ಸ್ ವಿಲ್ ಕಿಲ್ ಹಿಮ್. ಅವನ ಹೃದಯನೇ ತೆಗಿಬೇಕು, ಅಂದರೆ ಅವನನ್ನು ಕೊಲ್ಲಬೇಕು ಅಂತ ಶೈಲಾಕ್ ದುಷ್ಟ ಬುದ್ಧಿಯನ್ನು ತೋರಿಸ್ತಿರ್ತಾನೆ. ಅದೇ ಕ್ಷಣಕ್ಕೆ ದೇರ್ ಎಂಟರ್ಡ್ ದ ಪೋರ್ಸಿಯಾ disguised herself as a man so that she can defend Antonio in a court of law. ಆ ವೆನಿಸ್ ಪಟ್ಟಣದ ಕೋರ್ಟ್ನಲ್ಲಿ ನಡೀತಕ್ಕಂಥದ್ದು. ಅಲ್ಲಿ ಆಕೆ ಲಾಯರ್ನ ವೇಷಧಾರಿಯಾಗಿ ಬೆಲ್ಡಾಂಜರ್ ಅಂತಕ್ಕಂಥ ವ್ಯಕ್ತಿಯ ವೇಷದಲ್ಲಿ ಆಕೆ ಬಂದು ಅಲ್ಲಿ ವಾದ ಮಾಡ್ತಕ್ಕಂಥದ್ದು ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಪೋರ್ಸಿಯಾಸ್ ಅರ್ಗ್ಯೂಸ್, ಆಕೆಯ ವಾದ. ಆ ಕೋರ್ಟ್ನಲ್ಲಿ ಬಂದು ಈ ಥರ ವಾದ ಮಾಡ್ತಾಳೆ. ಮರ್ಸಿ ಅಂದರೆ ಏನು, ಮರ್ಸಿ ಹೇಗಿರ್ತದೆ ಅನ್ನೋದನ್ನು. ಮರ್ಸಿ ಈಸ್ ಬೆಟರ್ ದ್ಯಾನ್ ಜಸ್ಟಿಸ್, ನ್ಯಾಯಕ್ಕಿಂತ ಮಿಗಿಲಾದದ್ದು ಅಂತ. ಸಿ ಸೇಸ್ ಇಟ್ ಈಸ್ ನಾಟ್ ಸ್ಟ್ರೇಂಜ್. ಮರ್ಸಿ ಸಿ ಸೇಸ್ ಈಸ್ ಅಂಡರ್ ಯೂಸ್ಡ್. ನೋಡ್ರಿ, ಮರ್ಸಿ ನೋಡ್ರಿ, ಅದನ್ನು ಒತ್ತಾಯದಿಂದ ನಮಗೆ ಪಡೀಲಿಕ್ಕೆ ಆಗಲ್ಲ, ಅದನ್ನು ಒತ್ತಾಯ ಮಾಡಿ ನಮಗೆ ಪಡೀಲಿಕ್ಕೆ ಆಗಲ್ಲ ಅಂತ. ಸಿ ಸೇಸ್ ಈಸ್ ಅಂಡರ್ ಯೂಸ್ಡ್. ನೋಡ್ರಿ, ಅದನ್ನು ಒತ್ತಾಯದಿಂದ ಪಡೆದಿದ್ದೇ ಆದರೆ ಅದು ಉಪಯೋಗ ಬಾರದು ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಮರ್ಸಿ ಈಸ್ ಅಬಂಡೆಂಟ್, ಹೇರಳವಾಗಿರ್ತದೆ ಅಂತ. ಆ್ಯಂಡ್ ಫ್ರೀಲಿ ಫೋಲ್ಸ್ ಆನ್ ದ ಅರ್ತ್ ಬೈ ಗಾಡ್ಸ್ ಜಸ್ಟ್ ಲೈಕ್ ದ ರೇನ್. ಮಳೆ ಹೇಗೆ ಬೀಳ್ತದೋ ಹಾಗೆ ಭೂಮಿಯ ಮೇಲೆ ಹೇರಳವಾಗಿ ಧಾರಾಕಾರವಾಗಿ ಸುರಿತದೆ ಅಂತೆ. It blesses both the receiver
ಆ್ಯಂಡ್ ದ ಗಿವರ್ ಆಫ್ ದ ಮರ್ಸಿ ಇಟ್ ಈಸ್ ಬ್ಲೆಸ್ಡ್ ಟ್ವೈಸ್. ಕೊಡ್ತಕ್ಕಂತಹ ವ್ಯಕ್ತಿಗೆ ಪಡ್ಕೊಳ್ತಕ್ಕಂತಹ ವ್ಯಕ್ತಿಗೆ ಆಶೀರ್ವಾದ ನೀಡ್ತದೆ ಅಂತ, 2 ಸಾರಿ ಇದು ಆಶೀರ್ವಾದ ಕೊಡ್ತದೆ ಅಂತ. ಸಿ ಕಾಲ್ಸ್ ಮರ್ಸಿ ಗಾಡ್ಸ್ ಅಟ್ರಿಬ್ಯೂಟ್. ಇಲ್ಲಿ ಕರುಣೆಯನ್ನು ಆಕೆ ದೇವರ ಗುಣಲಕ್ಷಣ ಅಂತ ಹೇಳ್ತಾಳೆ. ಇಟ್ಸ್ ಗ್ಲೋರಿಯಸ್, ಇದೊಂದು ಶ್ರೇಷ್ಠಯುತವಾದದ್ದು. ಮರ್ಸಿ ಮೀನ್ಸ್ ಇಟ್ಸ್ ಗ್ಲೋರಿಯಸ್ ಅಂತ ಹೇಳ್ತಾಳೆ. ಅಂಡರ್ ಅಪ್ರಿಸಿಯೇಟೆಡ್ ವರ್ಸ್ಯೂ, ಇದು ಎಂಥ ಸದ್ಗುಣ ಅಂತ ಕೇಳಿದರೆ ಕಡಿಮೆ ಅಂದಾಜು ನೋಡ್ರಿ, ಕಡಿಮೆ ಅಂದಾಜು, ಅಂಡರ್ ಅಪ್ರಿಸಿಯೇಟೆಡ್, ಕಡಿಮೆ ಅಂದಾಜು ಮಾಡಲಾಗದು ಅಷ್ಟು ವರ್ಚ್ಯೂ, ಅಂತಹ ಒಂದು ಸದ್ಗುಣ ಅನ್ನೋದನ್ನು ಈಕೆ ಹೇಳ್ತಾಳೆ. Portia insists on conveniencing him to be merciful as God is merciful towards us. ದೇವರು ನಮ್ಮ ಮೇಲೆ ಹೇಗೆ ಕರುಣೆ ತೋರಿಸ್ತಾನೆ ಹಾಗೆ ನಾವು ಇನ್ನೊಬ್ಬರ ಮೇಲೆ ಕರುಣೆ ತೋರಿಸ್ಬೇಕು ಅಂತ ಪೋರ್ಸಿಯಾ ಅವನಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾಳೆ. ಶೈಲಾಕಿಗೆ ಇಲ್ಲಿ ಮನವರಿಕೆ ಮಾಡಿ ಕೊಡ್ತಾ ಇದ್ದಾಳೆ ಈ ಒಂದು ಕವಿತೆಯಲ್ಲಿ. ಇಟ್ ಹ್ಯಾಸ್ ಎ ಕ್ಲೋಸ್ ಕನೆಕ್ಷನ್ ವಿತ್ ದ ಕ್ರಿಶ್ಚಿಯನ್ ಐಡಿಯಾ ಆಫ್ ಸಾಲ್ವೇಷನ್. ಇದು ಒಂದು ಲಿಂಕ್ ಇದೆ, ಯಾಕಂತ ಕೇಳಿದರೆ ಮುಕ್ತಿ ಪಡೆಯಲಿಕ್ಕೆ ಯಾರು ಕರುಣೆ ತೋರಿಸ್ತಾರೆ ಅವರಿಗೆ ಮುಕ್ತಿ ಸಿಗ್ತದೆ ಅಂತ. ಮರ್ಸಿ ಇಸ್ ಎ ಡಿವೈನ್ ಒನ್, ದೈವೀ ದತ್ತವಾದದ್ದು ಅಂತ. ಸಿ ಆರ್ಗ್ಯೂಸ್ ದ್ಯಾಟ್ ವಿ ಮಸ್ಟ್ ಆಲ್ವೇಸ್ ಫಾರ್ಗಿವ್ ಒನ್ ಅಂಡರ್. ನಾವು ಒಬ್ಬರು ಏನು ಮಾಡಬೇಕಂತ ಕೇಳಿದರೆ ಕ್ಷಮಿಸುವ ಗುಣ, ಕ್ಷಮಿಸ್ತಕ್ಕಂಥ ಗುಣ ನಮ್ಮಲ್ಲಿ ಇರಬೇಕು. ಇಟ್ಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ಈ ಮರ್ಸಿ ಎಲ್ಲಿ ಇರ್ತದೆ ಅಂತ ಕೇಳಿದರೆ ದೊರೆಯ ಹೃದಯಗಳಲ್ಲಿ, ಆ ದೊರೆಗಳ ಕಿಂಗನ ರಾಜರ ಹೃದಯದಲ್ಲಿ ಇದು ಇರ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಪೋರ್ಷಿಯಾ ಹೇಳ್ತಾ ಇದ್ದಾಳೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟರ್ಸ್ ವಿ ವುಡ್ ಲೈಕ್ ಟು ಸಿ ದ ಕ್ವಶನ್ಸ್ ಆನ್ ದಟ್ ಮರ್ಸಿ ಪೋಯಮ್, ಆನ್ ದಟ್ ಕ್ವಾಲಿಟಿ ಆಫ್ ಮರ್ಸಿ. ಓಕೆ, ದ ಫಸ್ಟ್ ಒನ್, mercy is compared to something in the poem, the quality of mercy. What is it? ಮರ್ಸಿಯನ್ನು ಒಂದಕ್ಕೆ ಹೋಲಿಕೆ ಮಾಡಿದ್ದಾರೆ, ಅದು ಏನು? ಹೌ ಈಸ್ ದಿಸ್ ಕಂಪ್ಯಾರಿಸನ್ ಆಫ್? ಅದು ಹೊಂದಾಣಿಕೆ ಆಗಿ ಸರಿ ಇದೆಯೇ, ಅದಕ್ಕೆ ಸರಿ ಹೊಂದಿದೆಯೇ, ಸುಟೇಬಲ್ ಆಗ್ತಿದೆಯೇ, ಅಪ್ರೋಪ್ರಿಯೇಟ್ ಆಗ್ತಿದೆಯೇ? ಜಸ್ಟಿಫೈ ಯುವರ್ ಆನ್ಸರ್ ಅಂತ ಪ್ರಶ್ನೆ ಇದೆ. ಮರ್ಸಿ ಈಸ್ ಕಂಪೇರ್ಡ್ ಟು ದ ಜೆಂಟಲ್ ರೇನ್ ಫ್ರಮ್ ದ ಸ್ಕೈ ಟು ದ ಅರ್ತ್. ಆಕಾಶದಿಂದ ಏನು ಮಳೆ ಬರ್ತದೆ ಅದಕ್ಕೆ ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ದಾರೆ, ಹೋಲಿಕೆ ಮಾಡಿದ್ದಾರೆ ಅಂತ. ಎಸ್, ದ ಕಂಪ್ಯಾರಿಸನ್ ಈಸ್ ಆಫ್ಟ್. ಹೌದು, ಸರಿ ಇದೆ ಅಂತ. ಯಾಕಂತ ಕೇಳಿದರೆ ಬಿಕಾಸ್ ದ ಕ್ವಾಲಿಟಿ ಆಫ್ ಮರ್ಸಿ ಇನ್ ಮ್ಯಾನ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ರೇನ್ ಟು ದ ಅರ್ತ್. ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು, ಮನುಷ್ಯನಲ್ಲಿ ಸದ್ಗುಣಗಳು, ಕರುಣೆ ಇತ್ತು ಅಂದರೆ ಅದೇ ಥರನೂ ಆಕಾಶದಿಂದ ಮಳೆ ಹೇಗೆ ಧಾರಾಕಾರವಾಗಿ ಸುರಿತದೆ ಹಾಗೆ ನಾವು ಮರ್ಸಿಯನ್ನು ಇನ್ನೊಬ್ಬರ ಮೇಲೆ ತೋರಿಸ್ಬೇಕು ಅನ್ನೋದನ್ನು ಇಲ್ಲಿ ನೀವು ಬರೀಬೇಕಾಗ್ತದೆ. ಈ ಆನ್ಸರನ್ನು ಈ ಥರ ಬರೀಬೇಕು. ಹಿಯರ್ ಮರ್ಸಿ ಈಸ್ ಕಂಪೇರ್ಡ್ ಟು ದ ಜೆಂಟಲ್ ರೇನ್ ಅಂತಕ್ಕಂಥದ್ದು ನೀವು ಬರೀಬೇಕು. ಸ್ಕ್ರಾಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಇನ್ ಕಾಂಟ್ರಾಸ್ಟ್, ವಾಟ್ ಆರ್ ಹೂಸ್ ಕ್ವಾಲಿಟಿ ಡಸ್ ಮರ್ಸಿ ಸ್ಟ್ಯಾಂಡ್ ಫಾರ್? ಇಲ್ಲಿ ರಾಜದಂಡ ಒಂದು ಫೋರ್ಸ್ ಆಫ್ ಟೆಂಪರಲ್ ಪವರ್, ಕೆಲವೇ ಕ್ಷಣ ಇರ್ತಕ್ಕಂಥದ್ದು. ಇಲ್ಲಿ ಕಾಂಟ್ರಾಸ್ಟ್ ಮಾಡಿದ್ದಾರೆ. ವಾಟ್ ಆರ್ ಹೂಸ್ ಕ್ವಾಲಿಟಿ ಡಸ್ ಮರ್ಸಿ ಸ್ಟ್ಯಾಂಡ್ ಫಾರ್? ಯಾವ ಕ್ವಾಲಿಟಿಯನ್ನು ಮರ್ಸಿ ಹೇಳ್ತದೆ? ಸ್ಕ್ಯಾಪ್ಟರ್ ಈಸ್ ಎ ಸಿಂಬಲ್ ಆಫ್ ಟೆಂಪರಲ್ ಪವರ್ ಆರ್ ದ ಅರ್ತ್ಲಿ ಪವರ್ ಆಫ್ ದ ಕಿಂಗ್ಸ್. ಇದು ಭೂಮಿಯಲ್ಲಿ ಇರ್ತಕ್ಕಂಥ ದೊರೆಗಳಿಗೆ ಕೆಲವೇ ಕ್ಷಣದಲ್ಲಿ ಇರ್ತಕ್ಕಂಥ ಅಧಿಕಾರ ಇದು. ಇಟ್ ಈಸ್ ಆ್ಯನ್ ಅಟ್ರಿಬ್ಯೂಟ್ ಆಫ್ ಓ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. ದೊರೆಗೆ ಅಂಜಿ ಜನ ಅವನ ಸಬ್ಜೆಕ್ಟ್ಸ್ಗಳು, ಅವನ ಏನು ಪ್ರಜೆಗಳಿರ್ತಾರೆ ಅವರು ಅವನ ಮೇಲೆ ಪ್ರೀತಿ ತೋರಿಸ್ತಿರ್ತಾರೆ, ಗೌರವ ತೋರಿಸ್ತಿರ್ತಾರೆ. ಬಟ್ ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ದ ಡಿವೈನ್ ಪವರ್ ಆಫ್ ಗಾಡ್. ಇದು ದೈವೀ ದತ್ತವಾದದ್ದು, ದೇವರಿಂದ ಬಂದಂಥದ್ದು ಅಂತಕ್ಕಂತಹ ಗುಣವನ್ನು ಇಲ್ಲಿ ಪೋರ್ಷಿಯಾ ಹೇಳ್ತಾ ಇದ್ದಾಳೆ. ಈ ಥರ ನೀವು ಇದಕ್ಕೆ ಆನ್ಸರನ್ನು ಬರೀಬೇಕು. Portia says that mercy is twice blessed. What does she mean by this? 2 ಸಾರಿ ಪೋರ್ಷಿಯಾ ಇಲ್ಲಿ 2 ಸಾರಿ ಮರ್ಸಿ ಆಶೀರ್ವಾದ ನೀಡ್ತದೆ ಅಂತೆ. ಹೀಗೆ ವಾಟ್ ಡಸ್ ಸಿ ಮೀನ್ ಬೈ ದಿಸ್? ಆಕೆ ಏನಂತ ಹೇಳ್ತಾಳೆ ಇಲ್ಲಿ ಅಂತ.
The quality of mercy is blessed twice. It is blessed by the one who gives and the one who receives. The receiver, ನೋಡ್ರಿ ಇಲ್ಲಿ ಪಡ್ಕೊಳ್ತಕ್ಕಂಥ ವ್ಯಕ್ತಿ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ ಹಿ ಸೇವ್ಸ್ ಹಿಸ್ ಲೈಫ್. ಅವನು ತನ್ನ ಜೀವವನ್ನು ಉಳಿಸ್ಕೋತಾನೆ. ಹಿ 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 ಡಿಡಂಟ್ ಗೆಟ್ ಪನಿಷ್ಮೆಂಟ್. ಅವನಿಗೆ ಶಿಕ್ಷೆ ಆಗುವುದಿಲ್ಲ. ಆ್ಯಂಡ್ ಒನ್ ಹೂ ಗಿವ್ಸ್ ಮರ್ಸಿ, ಯಾರು ಕರುಣೆ ತೋರಿಸ್ತಾರೆ, ಹಿ ಗೆಟ್ಸ್ ಅಡ್ಮೈರೇಷನ್, ಲವ್ ಅಂತಕ್ಕಂಥದ್ದು. ಅವನಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ, ಅವನಿಗೆ ಎಲ್ಲರ ಹೃದಯದಲ್ಲಿ ನೆಲೆಸ್ತಾನೆ ಅಂತ ಕೊಡ್ತಕ್ಕಂಥ ವ್ಯಕ್ತಿ ಮತ್ತು ಪಡ್ಕೊಳ್ತಕ್ಕಂಥ ವ್ಯಕ್ತಿ ಅವನಿಗೆ ಶಿಕ್ಷೆಗೆ ಗುರಿಯಾಗೋದಿಲ್ಲ ಅಂತ. ಈ ಥರ ನೀವು ಇಲ್ಲಿ ಆನ್ಸರನ್ನು ಮಾಡಿ. ದ ಸ್ಪೀಕರ್ ಕಂಪೇರ್ಸ್ ದ ಪವರ್ ಆಫ್ ದ ಕಿಂಗ್ ವಿತ್ ದ ಪವರ್ ಆಫ್ ಮರ್ಸಿ. ದೊರೆಯ ಒಂದು ಅಧಿಕಾರ ಮತ್ತು ಕರುಣೆಗೆ ಇಲ್ಲಿ ಹೋಲಿಕೆ ಇದೆ. ಸೇಯಿಂಗ್ ದ್ಯಾಟ್ ಮರ್ಸಿ ಈಸ್ ದ ಮೈಟಿಯೆಸ್ಟ್ ಆಫ್ ದ ಮೈಟಿಯೆಸ್ಟ್. ಎಲ್ಲಕ್ಕಿಂತ ಮಿಗಿಲಾದದ್ದು, ಬಲಶಾಲಿಗಳಲ್ಲಿ ಬಲಶಾಲಿಯಾದದ್ದು ಈ ಕರುಣೆ. ಹೌ ಡಸ್ ಸಿ ಜಸ್ಟಿಫೈ ದಿಸ್? ಆಕೆ ಇದನ್ನು ಹೇಗೆ ಜಸ್ಟಿಫೈ ಮಾಡ್ತಾಳೆ ಅಂತ. ದ ಪವರ್ ಆಫ್ ಕಿಂಗ್ಸ್ ಈಸ್ ಟೆಂಪರಲ್. ಕೆಲವೇ ಕ್ಷಣ ಇರತಕ್ಕಂಥದ್ದು ದೊರೆಗಳದ್ದು. ಬಿಕಾಸ್ ದಿಸ್ ಪವರ್ ಈಸ್ ದ ರಿಸಲ್ಟ್ ಆಫ್ ಡ್ರೆಡ್ ಆ್ಯಂಡ್ ಫಿಯರ್ ಆಫ್ ಕಿಂಗ್ಸ್. But mercy is a divine quality of God. If any king has a heart of mercy, then he can enjoy the divine power. ನೋಡ್ರಿ ಎಂತಹ ವಿಚಾರ. ದೊರೆಗೆ ಅಧಿಕಾರ ಅನ್ನೋದು ಶಾಶ್ವತವಲ್ಲ, ಆದರೆ ಮರ್ಸಿ ಅನ್ನೋದು ದೈವೀ ದತ್ತವಾದದ್ದು. ಅದು ಆ ರಾಜನ ಹೃದಯದಲ್ಲಿ ಇದ್ದರೆ ಅವನು ಬಹಳ ಖುಷಿಯಿಂದ ಜೀವಿಸ್ತಾನೆ ಅಂತ. ದೆನ್ ಹಿ ಕ್ಯಾನ್ ಎಂಜಾಯ್ ದ ಡಿವೈನ್ ಪವರ್. ಅವನಿಗೆ ದೇವರೇ ಇದ್ದಂತೆ ಅವನು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಾಗ್ತದೆ. ಓಕೆ, ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನೌ ವುಡ್ ಲೈಕ್ ಟು ಮೂವ್ ಟು ದ ಕ್ವಶನ್ಸ್ ಆನ್ ದಿಸ್. ದ ಕ್ವಶನ್ಸ್ were like that. It's a quiz section. Now I would like to explain that quiz. Dear students, I have sent the quiz at the previous. Okay, dear students, I sent it earlier. Now I would like to tell you its answers. Listen carefully and try to remember these things in your mind for the purpose of examination and for the purpose of writing summary. These things are very necessary. Please remember these things. Once again, I request you to listen this section very carefully. Okay. The first one, the quality of mercy is compared to. Quality of mercy ಅನ್ನು ಇಲ್ಲಿ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ? Fire, scepter, crown, the gentle rain from heaven. Its answer, ಇದರ ಉತ್ತರ 4. The gentle rain from heaven. Scepter shows only. ರಾಜದಂಡ ಏನನ್ನು ತೋರಿಸ್ತದೆ? ಅರ್ಥ್ಲಿ ಪವರ್, ಟೆಂಪರಲ್ ಪವರ್, ರಾಯಲ್ ಪವರ್, ಫೋರ್ಸ್ಡ್ ಪವರ್. ಟೆಂಪರಲ್ ಪವರ್ ಅಂತಕ್ಕಂಥದ್ದು. ಹೂಸ್ ಅಟ್ರಿಬ್ಯೂಟ್ ಡಸ್ ಕ್ವಾಲಿಟಿ ಆಫ್ ಮರ್ಸಿ ಸ್ಟ್ಯಾಂಡ್ಸ್ ಫಾರ್? ಇಟ್ ಸ್ಟ್ಯಾಂಡ್ಸ್ ಫಾರ್ ದ ಅಟ್ರಿಬ್ಯೂಟ್ಸ್ ಆಫ್. ಯಾವ ಗುಣಲಕ್ಷಣದ ಬಗ್ಗೆ ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಹೇಳ್ತದೆ? ಯಾರದ್ದು ಹೇಳ್ತದೆ? ಯಾವುದು ಹೇಳ್ತದೆ? ಮ್ಯಾನ್, ಡೆವಿಲ್, ಕಿಂಗ್, ಗಾಡ್. ಆನ್ಸರ್ ಗಾಡ್. ಅಕಾರ್ಡಿಂಗ್ ಟು ಪೋರ್ಸಿಯಾ, ದ ಥ್ರೋನ್ಡ್ ಕಿಂಗ್ ಈಸ್ ಬೆಟರ್ ದೆನ್ ಹೀಸ್. ಪೋರ್ಷಿಯಾಳ ಪ್ರಕಾರ ಸಿಂಹಾಸನದ ಮೇಲೆ ಆಸೀನರಾದಂತಹ ರಾಜನಕ್ಕಿಂತನೂ ಅಂತಕ್ಕಂಥದ್ದು ಯಾವುದು ಸ್ಟೇಜ್ ನೋಡ್ರಿ. ಥ್ರೋನ್ಡ್ ಮಾರ್ಚ್, ಕೂತಂತಹ ರಾಜ, ಸಿಂಹಾಸನದ ಮೇಲೆ ಕೂತಂತಹ ರಾಜ, ಬೆಟರ್ ದೆನ್ ಹೀಸ್ ನೋಡ್ರಿ, ಅದಕ್ಕಿಂತ ಉತ್ತಮ ಅಂತ. ಯಾವುದಕ್ಕಿಂತ?
Crown, army, kingdom, and sisters. Its answer, crown. The quality of mercy is blessed. Quality of mercy ಎಷ್ಟು ಸಾರಿ ಆಶೀರ್ವಾದ ನೀಡ್ತದೆ ಅಂತ. ಒನ್ಸ್, ಟ್ವೈಸ್, ಮೆನಿ ಟೈಮ್ಸ್, ಟ್ರೈಸ್. ಟ್ವೈಸ್ ಇದರ ಉತ್ತರ 2 ಸಾರಿ ಅಂತ. ಅಕಾರ್ಡಿಂಗ್ ಟು ಫೋರ್ಸಿಯಾ, ದ ಮೈಟಿಯೆಸ್ಟ್ ಇನ್ ದ ಮೈಟಿಯೆಸ್ಟ್ ಈಸ್, ಅತಿ ಬಲಶಾಲಿಗಳಲ್ಲೇ ಬಲಯುತವಾದದ್ದು. ದ ಕ್ವಾಲಿಟಿ ಆಫ್ ಕ್ರುಯಲ್ಟಿ, ಕ್ವಾಲಿಟಿ ಆಫ್ ಜಸ್ಟಿಸ್, ಕ್ವಾಲಿಟಿ ಆಫ್ ಬ್ರೇವರಿ, ಕ್ವಾಲಿಟಿ ಆಫ್ ಮರ್ಸಿ. ಇದರ ಉತ್ತರ ಕ್ವಾಲಿಟಿ ಆಫ್ ಮರ್ಸಿ. 7ನೇದು, ಪ್ರೀತಿಯ ವಿದ್ಯಾರ್ಥಿಗಳೇ, ಇವುಗಳನ್ನು ಕೇಳುವಾಗ ಶಾಂತ ಚಿತ್ತದಿಂದ ಕೇಳಿ ಮತ್ತು ಅಲ್ಲೆಲ್ಲೇ ನೋಟ್ಸ್ಗಳನ್ನು ಮಾಡಿಕೊಳ್ಳಿ. ಪ್ಲೀಸ್ ಟೇಕ್ ಅ ಪೆನ್ ಆ್ಯಂಡ್ ನೋಟ್ಬುಕ್ ಆ್ಯಂಡ್ ಟ್ರೈ ಟು ಕಲೆಕ್ಟ್ ನೋಟ್ಸ್ ವೆರೆವರ್ ನೆಸಸರಿ. ಓಕೆ, ಲಿಸನ್ ಕೇರ್ಫುಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್. ಓಕೆ, the poem Quality of Mercy is an extract which is taken from Macbeth, King Lear, The Tempest, The Merchant of Venice. ಈ ಪೋಯಮನ್ನು ಯಾವ ಒಂದು ಇದರಿಂದ ಆಯ್ದುಕೊಳ್ಳಲಾಗಿದೆ? ಶೇಕ್ಸ್ಪಿಯರ್ನ ಡ್ರಾಮಾ ದ ಮರ್ಚೆಂಟ್ ಆಫ್ ವ್ಯಾನಿಸ್. ಹೂ ಸ್ಪೀಕ್ಸ್ ಅಬೌಟ್ ದ ಕ್ವಾಲಿಟಿ ಆಫ್ ಮರ್ಸಿ? ಯಾರು ಮಾತಾಡ್ತಾರೆ? ವಿಲಿಯಂ ಶೇಕ್ಸ್ಪಿಯರ್, ಪೋರ್ಷಿಯಾ, ದ ಕಿಂಗ್, ಆಂಟೋನಿಯೋ. ಇಲ್ಲಿ ಮಾತನಾಡ್ತಕ್ಕಂಥವ್ರು, ಕ್ವಾಲಿಟಿ ಆಫ್ ಮರ್ಸಿ ಬಗ್ಗೆ ಹೇಳ್ತಕ್ಕಂಥವ್ರು ಪೋರ್ಷಿಯಾ. ಅಕಾರ್ಡಿಂಗ್ ಟು ಪೋರ್ಷಿಯಾ, ದ ಅರ್ಥ್ಲಿ ಪವರ್ ಲುಕ್ಸ್ ಲೈಕ್ ಡಿವೈನ್ ವೆನ್ ದ ಕ್ವಾಲಿಟಿ ಆಫ್ ಮರ್ಸಿ ಟೆಂಪರ್ಸ್. ನೋಡ್ರಿ, ಪೋರ್ಷಿಯಾಳ ಪ್ರಕಾರ ರಾಜನ ಕೈಯಲ್ಲಿರ್ತಕ್ಕಂಥ ರಾಜದಂಡ ಅರ್ಥ್ಲಿ ಪವರ್, ಟೆಂಪರರಿ ಪವರ್, ಲೈಕ್ ಡಿವೈನ್, ಶ್ರೇಷ್ಠವಾಗ್ತದೆ. ಯಾವಾಗ? ದೈವೀದತ್ತವಾಗ್ತದೆ. ರಾಯಲ್ ಪವರ್, ಬ್ರೇವರಿ, ಜಸ್ಟಿಸ್, ಹ್ಯುಮ್ಯಾನಿಟಿ. ದ ಕ್ವಾಲಿಟಿ ಆಫ್ ಮರ್ಸಿ ಟೆಂಪರ್ಸ್ ಜಸ್ಟಿಸ್. ನ್ಯಾಯಯುತವಾಗಿ ಕೊಟ್ಟರೆ ಅದು ಬಹಳ ದೈವೀದತ್ತವಾಗ್ತದೆ ಅಂತ. ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೇಂಜ್, ಇಟ್ ರಾಫೆತ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹ್ಯಾವನ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್. ನಾನು ಈಗಾಗಲೇ ಹೇಳಿದ್ದೇನೆ, ಏನಂತ ಕೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಆ್ಯಸ್ ಮತ್ತು ಲೈಕ್ ಬಂದರೆ ಅದನ್ನು ಪಕ್ಕಾ ನೀವು ಸಿಮ್ಲಿ ಅಂತ ಇಟ್ಕೋಬೇಕು ಅಂತ ಹೇಳಿದ್ದೀನಿ. ಸೊ ಹಾಗೆ ಇಲ್ಲಿ ಕಂಪ್ಯಾರಿಸನ್ನಲ್ಲಿ ಸಿಮಿಲಿ. ಓಕೆ, ಪರ್ಸಾನಿಫಿಕೇಶನ್, ಸಿಮಿಲಿ, ಮೆಟಾಫೋರ್, ಸಿನೆಕ್ಡಾಲಜಿ. ಓಕೆ, ಇಟ್ಸ್ ಆನ್ಸರ್ ಸಿಮಿಲಿ. ಮರ್ಸಿ ಅಂತಕ್ಕಂಥದ್ದು, ಕರುಣೆ ಅಂತಕ್ಕಂಥದ್ದು ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಆಲ್, ಕ್ರುಯಲ್ ನನ್. ಗ್ರೇಟೆಸ್ಟ್ ವರ್ಚ್ಯೂ ಆಫ್ ಆಲ್, ಎಲ್ಲ ಸದ್ಗುಣಗಳಲ್ಲೇ ಅತಿ ಶ್ರೇಷ್ಠವಾದದ್ದು ಅಂತ. ದ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಡ್ರಾಮಾ, ಹಾನೆಸ್ಟ್, ನಾಟ್ ಎ ಸೋನೆಟ್, ಲಿರಿಕ್. ಇಲ್ಲಿ ನಾಟ್ ಎ ಸೋನೆಟ್. Mercy is a divine power, godly power, temporal power. Both 1 and 2 are correct. Mercy ಅಂತಕ್ಕಂಥದ್ದು ಡಿವೈನ್ ಪವರ್, ಗಾಡ್ಲಿ ಪವರ್, ಟೆಂಪರಲ್ ಪವರ್. ಬೋತ್ 1 and 2 are correct. 1 ಮತ್ತು 2 ಸರಿ ಅಂತ ಹಾಕಿ. ಕಂಪ್ಯಾಷನ್, ಸಿಂಪತಿ, ಲವ್ ಆ್ಯಂಡ್ ಮರ್ಸಿ ಆರ್ ಡಿವೈನ್ ಅಟ್ರಿಬ್ಯೂಟ್ಸ್, ರಿವೆಂಜ್ ವರ್ಡ್ಸ್, ಟೆಂಪರಲ್ ನನ್. ಕಂಪ್ಯಾಷನ್ ಅಂತಕ್ಕಂಥದ್ದು, ಸಿಂಪತಿ ಅಂತಕ್ಕಂಥದ್ದು, ಲವ್ ಅಂತಕ್ಕಂಥದ್ದು, ಇವುಗಳು ಕರುಣೆ ಏನಂತ ಕೇಳಿದರೆ ಡಿವೈನ್ ಅಟ್ರಿಬ್ಯೂಟ್ಸ್ ಅಂತಕ್ಕಂಥದ್ದು. ದ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಹ್ಯಾಸ್ 14 ಲೈನ್ಸ್. 14 ಸಾಲಿನ ಪದ್ಯ ಅದು. ಆದರೆ ಇಟ್ ಈಸ್ ನಾಟ್ ಎ ಲಿರಿಕ್, ಇಟ್ಸ್ ನಾಟ್ ಎ ಮೊನೋಡ್ರಾಮಾ, ಇಟ್ಸ್ ನಾಟ್ ಅ ಲೆಸನ್, ಇಟ್ಸ್ ನಾಟ್ ಎ ಸೋನೆಟ್. ಇದ್ರ ಉತ್ತರ ಇಟ್ಸ್ ನಾಟ್ ಎ ಸೋನೆಟ್. ಸೋನೆಟ್ಗೆ 14 ಸಾಲಿನ ಪದ್ಯ ಇರ್ತದೆ, ಆದರೆ ಇದು 14 ಸಾಲಿನ ಪದ್ಯ ಇದ್ದರೂ ಕೂಡ ಇದು ಸೋನೆಟ್ ಅಲ್ಲ ಅಂತ. ಇಟ್ ಕಂಟೈನ್ಸ್ 14 ಲೈನ್ಸ್, ಬಟ್ ಇಟ್ಸ್ ನಾಟ್ ಎ ಸೋನೆಟ್. ಎ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಎ ಕಿಂಗ್ ಆರ್ ಕ್ವೀನ್ ಆ್ಯಸ್ ಎ ಸಿಂಬಲ್ ಆಫ್ ಪವರ್ ಈಸ್. ರಾಜದಂಡ ಹೊಂದಿದಂತಹ ದೊರೆ ಮತ್ತು ರಾಣಿ ಅವರ ಚಿಹ್ನೆ ಏನೇನು ಹೇಳ್ತದೆ? ಕ್ರೌನ್, ಸ್ಕ್ರಾಪ್ಟರ್, ಹಾರ್ಸ್, ಥ್ರೋನ್. ನೋಡಿರಿ, ಎ ಡೆಕೋರೇಟೆಡ್ ರಾಡ್ ಕ್ಯಾರಿಡ್ ಬೈ ಎ ಕಿಂಗ್ ಆರ್ ಕ್ವೀನ್ ಆ್ಯಸ್ ಅ ಸಿಂಬಲ್ ಆಫ್ ಪವರ್ ಈಸ್. ಅವ್ರ ಕೈಯಲ್ಲಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರು, ರಾಣಿ ಮತ್ತು ರಾಜನ ಕೈಯಲ್ಲಿರ್ತಕ್ಕಂಥದ್ದು ಸ್ಕ್ರಾಪ್ಟರ್ ಅಂತಕ್ಕಂಥ ಉತ್ತರ ಹಾಕಿ. ಹುಚ್ ಈಸ್ ಎಂಥ್ರೋನ್ಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್. ರಾಜರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥದ್ದು ಯಾವುದು ಅಂತ? ಕ್ರೌನ್, ಮರ್ಸಿ, ಕ್ರುಯಲ್ಟಿ,
ನನ್. ಅದರ ಉತ್ತರ ಮರ್ಸಿ ಅಂತ, ಕರುಣೆ ಅಂತ. ಕ್ವಾಲಿಟಿ ಆಫ್ ಮರ್ಸಿ ಈಸ್ ರಿಟನ್ ಬೈ, ಕ್ವಾಲಿಟಿ ಆಫ್ ಮರ್ಸಿಯನ್ನು ಬರೆದಂತಹ ವ್ಯಕ್ತಿ ಯಾರು ಅಂತ. ವಿಲಿಯಂ ಬ್ಲೇಕ್, ವಿಲಿಯಂ ವರ್ಡ್ಸ್ವರ್ತ್, ವಿಲಿಯಂ ಶೇಕ್ಸ್ಪಿಯರ್. ಇದರ ರೈಟರು ವಿಲಿಯಂ ಶೇಕ್ಸ್ಪಿಯರ್ ಅಂತ ಹಾಕಿ. ಓಕೆ, ನೌ ಡಿಯರ್ ಸ್ಟೂಡೆಂಟ್ಸ್, I would like to submit. Before I am going to submit, I would like to check once again whether I did wrong. Okay, just wait a minute. Okay, good. ನೀವು ಹೀಗೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ಕೊನೆಗೆ ನೀವೇನು ಮಾಡಬೇಕು, ಸಬ್ಮಿಟನ್ನು ಮಾಡಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಗಾಟ್ ಔಟ್ ಆಫ್ 18 ಮಾರ್ಕ್ಸ್. ಓಕೆ, ಈ ರೀತಿ ತಾವು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋವನ್ನು ನೋಡುತ್ತಿರುವಾಗ ವಿದ್ಯಾರ್ಥಿಗಳೇ ಆಗಾಗ ಪೆನ್ನು ಮತ್ತು ಹಾಳೆಯನ್ನು ತೆಗೆದುಕೊಂಡು ಅಲ್ಲಲ್ಲೇ ನೋಟ್ಸ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ತೆ.